ನಮಸ್ತೆ ಫ್ರೆಂಡ್ಸ್, ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಚೌಟ್ರಿಗೆ ಹೋಗುವ ಮುನ್ನ ಏನೆಲ್ಲ ಶಾಸ್ತ್ರಗಳನ್ನು ಮಾಡ್ತೀವಿ ಅನ್ನೋದನ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೂಪರ್ ಆಗ್ತಾನೆ ನೀನು ಇಕ್ಕಳಪ್ಪ ಅಂತಂದ್ರೆ ಯಾಕೆ ಚೆನ್ನಾಗಿಲ್ವಾ ವಿಭೂತಿ? ಸಣ್ಣಗೆ ಇಕ್ಬೇಕಂಪಪ್ಪ ಮೊಳೆ ತಗ ಬೆವ್ರಿಗೆ ಹೋಗುತ್ತೆ. ಈಗ ಇದು ಮಾಡು, ಅಕ್ಷತೆ ಇಕ್ಕು, ಎಡಡಿಕೆ ಇಕ್ಕು, ಬಾಳೆಲ್ಲ ಕೊಡು, ಆರತಿ ಬೆಳಗು, ಕಳ್ಸಕ್ಕೆ ಹೋಗಿದ್ಕು ಆರತಿ ಬೆಳಗು. ಅವ್ರು ಮಾಡಿ ನೀನು ಕೈ ಮುಗ್ಗಪ್ಪ, ಆರತಿ ಬೆಳಗ್ಬೇಕಾದ್ರೆ ಕೈ ಮುಗ್ಗಪ್ಪ, ಅಕ್ಕಿ ಕಳಗ ನೀನು ಇದು ಮಾಡು. ಅಲ್ಲೇ ಬಾ ಅವು ಅವನೇ ತಣ್ಣಗೆ ಮಾಡು. ಅಕ್ಷತೆ ಇಕ್ಕು, ಮೊದ್ಲು ಕಳ್ಸಕ್ಕೆ ಕಡೆಕರಿಕು ಹೆಂಗಾರ ಮಾಡೋ ಅಕ್ಷತೆ ಪೂಜೆ ಮಾಡು. ಹಾಕಿ 3 ಜನ ಇಷ್ಟಿರ್ಲ ಕಟ್ಟು ಕಟ್ಟು ಸಕ ಮಾಡ್ಬೇಕು ನಾವು ಅವಾಗ ಈಗ ಆರತಿ ಮಾಡಿ ಮಾಡ್ಕೊಂಡು ಮಾಡ್ಬೇಕು. ನೀವು ಇದ್ ಮಾಡ್ಕೊರಿ ಇದನ್ನ ಇದ್ ಮಾಡಕ್ಕೆ ಏನಪ್ಪ ಈ ತಟ್ಟೆಗಳು ಯಾವ್ಯಾವ ಅಂತೀರ ನೋಡು. ತಟ್ಟೆಗಳು ಗೊತ್ತಿಲ್ವಲ್ಲ. ಆಮೇಲೆ ಆಡ್ತೀನ ಫಸ್ಟ್ ಇಲ್ಲ ಕಟ್ಕೊಂಡು ರಾತ್ರಿ ಬಂದು ಹೆಸರು ಕಾಣು ನೆನಾಕಿದ್ದೀರಾ ಆರ್ತಿ ಬೆಳಗಾದ್ಮೇಲೆ ಆರ್ತಿ ಬೇಕಪ್ಪ. ನೀ ಕೈ ಮುಗಿಯಪ್ಪ, ಕೈ ಮುಗಿಯಪ್ಪ, ಈಕೆಲ್ಲ ಮುಗಿಯಪ್ಪ. ಎಲ್ಲಿದೆಯೋ ನಿಮ್ಮ ಅಜ್ಜಿದಿಲ್ಲ ಫೋಟೋ. ನೋಡು ಅಲ್ಲಿ ಇದ್ರಿಗುನ ಅಲ್ಲಿ ನೋಡ ಪಾಪ ಓಕೆ ಕಳಕಪ್ಪ ಇವೆಲ್ಲ ಇಟ್ಕೊಬೇಕಿತ್ತು. ನಾನು ಆಗಿದ್ದ ಬ್ಯಾಂಕ್ಗಳೆಲ್ಲವ ಮನೆಯಲ್ಲಿ ಮೊದಲು ಗಂಡಿಗೆ ಮತ್ತು ಕಳಸಗೆ ಪೂಜೆ ಮಾಡಿ ಉಡಿ ತುಂಬಿ 5 ಮನೆಗೆ ಹೋಗ್ಬಿಟ್ಟು ನಂತರ ದೇವಸ್ಥಾನಕ್ಕೆ ಹೋಗಿ ಚೌಟ್ರಿಗೆ ಹೋಗುವಂಥದ್ದು. ಸೀರೆ ಹುಡಿ ಎಲ್ಲ ತುಂಬಿದ ಮೇಲೆ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ನಂತರ ಮನೆಯಿಂದ ಈಚೆ ಹೋಗೋವಂಥದ್ದು. ಸೊ ಮೇಯ್ನಾಗಿ ಇದರಲ್ಲಿ ಹಿರಿಯರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಅಲ್ವಾ. ನಮ್ಮ ಅಪ್ಪಾಜಿ ಅಂತೂ ಇಲ್ಲ, ಅಪ್ಪಾಜಿ ಸ್ಥಾನದಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ. ಅಮ್ಮ ಎಲ್ಲರ ಕಾಲಿಗೂ ಕೂಡ ಬಿದ್ದು ನಮಸ್ಕಾರ ಕೂಡ ಮಾಡ್ಕೊತಾ ಇದ್ದ ನನ್ನ ತಮ್ಮ. ಎಲ್ಲರಿಗೂ ಮಾಡಪ್ಪಡಿ ಮನೆಗೆ ಸಾಕು ಅಂತ ಅಂದ್ರೆ 3 ಮನೆ ಅಲ್ವಾ, 3 ಮನೆಗೆ ಅಕ್ಕಿ ಬೀಳ್ತದೆ. ಈಗ 3 ಮನೆಗೆ ಹೋದ್ಮೇಲೆ ನೀನು ಕಳ್ಸತ್ತಂಬ ದೇವಸ್ಥಾನಕ್ಕೆ ಕಳ್ಸತ್ತರ್ಬೇಕು. ನಾನು ಮಾಡ್ತೀವಿ ಬಿಡಪ್ಪ, ಸಾಕು ನಮ್ಮ ಜಯಭಾಗದಲ್ಲಿ ಬಂದಾಗ ಚಂದ್ರ ಬಾಬಾ ಆಯ್ತದ ಕಳ್ಸತ್ತಂಬ. ಅದ ಮಲ್ಲಿಗೆ ಅವನಿಗೆ ಕೈ ಕೊಡು, ನೀನ್ ಕಳ್ಸ ಇಟ್ಕೊಂಬ. ನಿಮ್ಮ ಪಾಪ ನಿನ್ ಕೊಟ್ಟು ಬಂದ್ರು. ಅದೇನು ಒಬ್ರಿಗೆ ಹಾಕೋಬ್ರು ಅಕ್ಕಿ ಕಡೆ 3 ತಂದಿತ್ತು. 5 ವರ್ಷ ತರಪ್ ಸಿಕ್ಕಿವಿ ಒಂದು 5 ಕೊಡ್ತಾರ. ನನ್ನ ಮಗಳು ಅಷ್ಟೇ. ಇರ್ಬೋದು ತಗ್ಬೋದು. ನಮ್ಮ ಕಸ ಬಿಡ್ತೀವಿ. ಹಾಕಿದ ಕಳ ಕಡೆ
ಸೊ ನನ್ನ ತಂಗಿ ವಿಡಿಯೋ ಮಾಡ್ತಿದ್ದಾರೆ, ಹಾಗೆ ನನ್ನ ಚಿಕ್ಕಪ್ಪ ಕಳ್ಸೋಕ್ಕೆ ಛತ್ರಿ ಇಡ್ತಿದ್ದಾರೆ. ಅವ್ರ ಮಾತುಗಳಂತೂ ತುಂಬ ಫನ್ನಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಎಲ್ಲೂ ಅವ್ರ ಮಾತನ್ನು ಸ್ಕಿಪ್ ಮಾಡಿಲ್ಲ. ಖಂಡಿತ ನೀವು ಅವ್ರ ಮಾತುಗಳನ್ನು ಕೇಳಿ. ಅಣ್ಣನ ಮಗನ ಮದುವೆಗೆ ಮನೆಗೆ 3 ಮನೆಗೆ ನಾವು ಮೊದಲು ತುಂಬಿಸ್ಕೊಂಡು ಛತ್ರಕ್ಕೆ ಹೋಗೋದು. ಬರ್ರಿ. ಸೊ ನಮ್ಮ ಮನೆಯಲ್ಲಿ ನಡೀತಿರುವಂಥ ಮದ್ದನೇ ಫಂಕ್ಷನ್ ಅದು ನಮ್ಮೂರಿನಲ್ಲಿ. ಸೊ ಹಂಗಾಗಿ ನನ್ನ ತಮ್ಮನಿಗೆ ಸ್ವಲ್ಪ ಟೆನ್ಷನ್ ಇತ್ತು, ಹಂಗಾಗಿ ಸ್ಮೈಲ್ ಇರಲಿಲ್ಲ ಫೇಸ್ನಲ್ಲಿ. ಸೀರೆ ಆಯ್ತು, ಹಾಕು ಹಿಂದ್ಗಡೆಯಿಂದ ಹಾಕಿ ಬಾ. ಮುಂದ್ಕೊಂಚೂರು ಹಿಂದ್ಕೊಂಡ್ ಹಾಕು. ಅದು ಮರಿ ಹಣ್ಣಿಗೆ ಹಾಕು, ಆ ಕಡೆ ಹಣ್ಣಿಗೆ ಹಾಕಲ್ವಾ? ಆ ಹಣ್ಣಿಗೆ ಮರಿ ಹಣ್ಣು ಅಲ್ವ ಅದು ಮರಿ ಹಣ್ಣು. ಅದು ಹಾಗೆ ಕಳಸ ಅಂತ ಅವೆಲ್ಲ ಒಂದೇ ಹಾಕಿ ಕಳಸೋಲಿ ಫಸ್ಟು. ದೊಡ್ಡ ಅಜ್ಜನ ಮನೆ. ಕರೆಕ್ಟ್. ಸರಿ ಸಂತೋಷ. ಇದು ದೊಡ್ಡಜ್ಜಿ ಮನೆ, ದೊಡ್ಡ ಅಜ್ಜನ ಮನೆ. ಗಂಗಣ್ಣನ ಮಕ್ಕಳವರು ಸಮಲಿಂಗಯ್ಯ ವಂಶಸ್ಥರು. 4 ಜನ ಅಣ್ಣ ತಮ್ಮದಿರು. ಗಂಗಣ್ಣ ಒಂದ್ನೇದು, ಅವ್ರ ಮಗಳು ಎರಡನೇದು ಚಿಕ್ಕಳು, ಹೌದಾ? ಸಂಬಯ್ಯ, 3ನೇದು ಪುಟ್ಟದಯ್ಯ, 4ನೇದು ಪುಟ್ಟಬಸವಯ್ಯ. ಏನ್ ತಿನ್ಬಾರ್ದು. ಬಂದು ತಿಂದು ಎಲ್ಲ ರೆಡಿ ಆಯ್ತು, ನೀನ್ ತಿನ್ಬೇಕು ಸುಮ್ನೆ. ಇವಳು ತಂಗಿಗೊಂದು ಕೊಡು, ಸಣ್ಣ ತಂಗಿ ತಿನ್ನವ ತರವ. ಮನೆ ಮಗಳು ನೀನ್ ಇಲ್ಲಿಗೆ ಬೇರೆ ಯಾರೇನಲ್ಲ ಅದ್ ನೋಡ್ತಿದ್ಯಾ? ಫೋಟೋ ಹಿಡಿ. ವ್ಯಾಪಾರ ಮಾಡ್ತಿತ್ತು, ತೆಂಗಿನಕಾಯಿ ವ್ಯಾಪಾರ ಭೈರಪ್ಪ ಅಂತ. ನಾನು ರಂಗಪ್ಪನ ಮಾಡ್ತಿಂದ ಬಂದ್ರೆ ಕರ್ಕೊಂಡು ಹೋಗೋದು, ಬಾ ಸಂತ್ಕೋಗೋಣ ಅಂದ್ಕೊಂಡು. ಆ ಎತ್ಗಳು ಹೆಂಗಿದ್ದು ಅಂದ್ರೆ ಎಂತ ಎತ್ಗಳು ಗೊತ್ತಾ, ಏನು ನಿಂದೆ ಮಾಡ್ಕೊಂಡು ಹೋಗ್ತಿದ್ರು, ಬೆಳಿಗ್ಗೆ ಹೋಗ್ತಾ ಇರುವ ಬೇನೆ ಎತ್ಗಳು. ಸುಮ್ ಕಟ್ಬಿಟ್ಟು ಸಾಕು, ಸುಮ್ ಕರ್ಕೊಂಡು ಹೋಗು. ಬೆಳಿಗ್ಗೆ ಅಡ್ರೆಸ್ ತಕ ಕಿಬ್ಮಣಿ ಕಾರ್ ತಕ ಹೋಗಿವು. ನಾನು ಮಲೇಶನ ಜೊತೆಲಿ ಹೋಗಿ ಕಾಯಿ ಬಿಟ್ಬಿಟ್ಟು ಬರ್ತಿದ್ದು. ತೆಂಗಿನಕಾಯಿ ವ್ಯಾಪಾರ ಮಾಡ್ತಿತ್ತು. ಇಬ್ರು ಜೋಡಿ ನಡ್ಕ ಮಮ್ಮ ನಮ್ಮ ತಾತ. ಕಲಸಿಗಿಟ್ಟ ಕುಂಕುಮ ಕಲಸಿಗಿಟ್ಟು ಇದು ಮಾಡಬೇಕು. ಕಲಸಿಗಿಟ್ಟು ಫಸ್ಟು ಕಲಸಕ್ಕೆ ಮಾಡಬೇಕು. ದಾರಕ್ಕೆ ಮಾಡಿ ಹಂಗೆ ಕೈಗೆ ಅಕ್ಷತೆ ಹಾಕಿರ ಹಾಕೊಂಡೈತಿದ್ರು ಬರೀ ಅಕ್ಕಿ ಅರಶಿನ ಹಾಕ್ಲೇಬೇಕು. ಆಗುವ ಅಷ್ಟೇ. ತಿಂದೇನಪ್ಪ ಜಾಮೂನು? ಅಲ್ಲಿ ಕೊಟ್ಟಿಲ್ಲ, ಇಲ್ಲ ಎಣ್ಣೆ ಐತಿ. ನಾನು ಇಲ್ಲ ಅಲ್ಲಿದ್ದಲ್ಲ, ಇಲ್ಲ ಅಂತಿದ್ದೆ ನಾನು. ಇಲ್ಲ ಬಂದೆ. ಬಂದ ಅಲ್ಲಿದ್ದೆ, ಅದಕ್ಕೆ ನಾನು ಇಲ್ಲ ಕಣ ಅಲ್ಲಿತ್ತು ಅಂದೆ. ಬಾಯಿದೆ ನೋಡೇ ಬಿಡೋಣ. ಈಗ ಹಂಗೆ ಹೋಗಿದ್ರೆ ಬೇಕು ಇಲ್ಲ ಹೇಳೋಗಿದ್ದು ಹೇಳಿಲ್ಲ ನಾವೆಲ್ಲ ಅಲ್ಲಿದ್ದೆ. ಇಲ್ಲ ಸುಮ್ ನೋಡೇ ನೋಡ್ಬಿಡೋಣ, ಡೋರ ನೋಡ್ಕೊಂಡ್ಬಿಡಪ್ಪ ಅಂತ ಯಜಮಾನ್ ಹೇಳಿದ್ರು ಪಾಪ.
ನಾನು ಹಾಕೊಂಡು ಇತ್ತಲ್ಲ ಎಂಗೇಜ್ಮೆಂಟ್ ಆಗಿದೆ ಇಲ್ಲ ಅಲ್ವಾ ಬಿಡ ಐದು ಮನೆ ಅಲ್ವಾ? ಮೂರಾಯ್ತು. ನಮ್ಮನೆ ಒಂದು ಮುತ್ತಕ್ಕ ಮನೆ 2 ಈಗ ವಿರುದ್ರನ 3 ಇದು 4 ಇಲ್ಲ ಹೋಗಿತ್ತಂತಲ್ಲ. ಕಾಶಿ ಕಾಂಡ ಚಿಕ್ಕ ಮಗು ಬಿಡೋದ್ ಲೆಕ್ಕನ ಹೋಗೋದ್ ಲೆಕ್ಕನ. ನೀವೇ ನೀನೇ ಫಸ್ಟ್ ಯಾರಿದ್ರು, ಸೆಕೆಂಡ್ ಯಾರಿದ್ರು, 3 ಯಾರಿದ್ರು, 4 ಯಾರಿದ್ರು, ಅವ್ರಿಗೆ ಎಷ್ಟು ಜನ, ಇವ್ರಿಗೆ ಎಷ್ಟು ಜನ ಮಾಡ್ಬೇಕು, ವಿಡಿಯೋ ಮಾಡ್ಬೇಕು. ಯಾಕೊಟ್ಟ ಇಂಗ್ಲೆಂಡ್ಗೆಲ್ಲ ಗೊತ್ತಾಗಲ್ಲ, ಮೊಮ್ಮಕ್ಕಳು ಮುಟ್ಟಿ ಗೊತ್ತಾಗುತ್ತೆ, ಅವ್ರು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಈಗ ಮಕ್ಳು ಹಿಂಗೆ ಹೇಳ್ಬೇಕು, ಹಿಂಗೆ ಹೇಳಿ ಮುಂದಕ್ಕೊಂಡು ಕೇಳ್ಕೊಂಡು ಹೋಗ್ತಾರೆ. ಏನಿಲ್ಲ ಅಂದ್ರೆ ಏನಿಲ್ಲ ಅಂತ ಇಲ್ಲಿ ಬಂದ ಸರಿಯಾಗಿ ಕೊಡ್ತಾರೆ. ನೀವೇನು ತಂದಿರ್ಲಿಲ್ವಾ? ಅಷ್ಟು ಕುಂಕುಮಕ್ಕ ನೀವ್ ಆರತಿ ಇಟ್ಕೊಂಡ್ಬೋದು. ಅಷ್ಟೇ ಕಾಣ, ಸುಮ್ಮನೆ ಈಗ ಬಂದಿರೋರ್ಗೆ ಇಕ್ಬೇಕು. ಈ ಮನೇಲಿ ಇರ್ತೀವ, ಹಣಿಗೆ ಇಕ್ಬಿಟ್ಟು ಅವ್ರಿಗೂ ಅಕ್ಷತೆ ಇಕ್ಕಿ ಹೋಗ್ಬೇಕು. ತರ್ಬೇಕಾಯ್ತು ನೀನು. ನೀವು ಇಟ್ಕೊಂಡ್ಬರ್ಬೇಕಂತೆ, ನೀವು ನಿಮಗೂ ಗೊತ್ತಿಲ್ಲ. 25 ಮಂದಿ ಹೋಗಳೆ ಮಾಡಕ್ಕೆ ಬಂದಿದ್ದೀನಿ. ಆರ್ಸಿ ಗುಡ್ಸಿ ದೇವ್ರ ಪೂಜೆ ಮಾಡಿ ಬಂದಿರೋದು ನಾನು. ನಂಗೆ ಒಟ್ಟ ಸಿಕ್ತು ಬೆಳಗ್ಗೆ ತಗೊಂಡೋಗಿಲ್ಲ. ಇದು 3ನೇ ದೊಡ್ಡಪ್ಪ ಮನೆ. ಸೊಂಬೆಯರ್, ಇವರು ಸೊಂಬೆಯರ್ ಮಗಳು. ಇಲ್ಲಿ ತೋರಿಸು, ಇವರು ಸೊಂಬೆಯರ್ ಮಗಳು. ಇವರು 3ನೇವರು. ಎಲ್ಲ ಪರಿಚಯ ಮಾಡ್ಕೊಡ್ತಾ ಇದೀನಿ. ದೊಡ್ಡಪ್ಪ ಮಕ್ಕಳು ಹಳೆ ಇವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಕಾಯಿ ಹೊಡೆದಿದ್ದೀವಿ. ಇದು ಕೆಂಪಮ್ಮ ದೇವಸ್ಥಾನ, ಗ್ರಾಮ ದೇವತೆ, 60 ರೂಪಾಯಿ ಗ್ರಾಮ ದೇವತೆ ಕೆಂಪಮ್ಮ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾವು ಗಂಡನ ಕರ್ಕೊಂಡ್ಬಂದು ಕೈ ಮುದ್ದು ಕೇಳ್ಕೊಂಡು ನಮ್ಗೆ ಒಳ್ಳೆ ಬುದ್ಧಿ, ಒಳ್ಳೆ ಸಿಕ್ಕಿ ಕೊಡಪ್ಪ ಅಂತ ಕೇಳ್ಕೊಂತ ಇದೀವಿ. ನಮ್ಮೂರ ಗ್ರಾಮ ದೇವತೆ ಕೆಂಪಮ್ಮ ದುರ್ಗಮ್ಮ ಚಿಕ್ಕಮ್ಮ ಇರೋ ದೇವಸ್ಥಾನ ಇದು. ನಮ್ಮ ಮನೆ ಹತ್ರನೇ ಇರುವಂಥದ್ದು. ಇದಕ್ಕೆ ಕೈ ಮುಗಿದು ನಂತರ ಹೊರಟ್ವಿ. ಕೆಂಪಮ್ಮ ತಾಯಿ ಕಾಪಾಡುವ, ಆರೋಗ್ಯ ಕಾಯಿ ಹೊಡೆದಿದ್ದೀವಿ. ಕೆಲಸ ಮನೆಗೆ ಇಟ್ಟು ಬರ್ಲಿ ಅಲ್ವಾ? ಇದನ್ನ ಮನೆಗೆ ಐದು ಮನೆ ಉಡಿ ತುಂಬಿಸ್ಕೊಂಡು ದೇವಸ್ಥಾನದಲ್ಲೂ ಪೂಜೆ ಕೂಡ ಮುಗಿಸ್ಕೊಂಡು
ನಂತರ ನಾವು ಚೌಟ್ರಿಗೆ ಬಂದ್ವಿ. ಚೌಟ್ರಿಗೆ ಬಂದ ತಕ್ಷಣವೇ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಯಾಕೆಂದರೆ ದೇವಸ್ಥಾನದ ಪಕ್ಕನೇ ಚೌಟ್ರಿ ಇರೋದು. ಸೊ ಹಂಗಾಗಿ ಮೊದಲನೇದಾಗಿ ಗಂಡು ಬಂದು ಇಲ್ಲಿದ್ದು ನಂತರ ಹೆಣ್ಣಿನವ್ರು ಬಂದು ಕರ್ಕೊಂಡು ಹೋಗುವಂಥದ್ದು. ನೆಕ್ಸ್ಟ್ ಮುಂದಿನ ಶಾಸ್ತ್ರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಯಾಕೆಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಸೊ ಐ ಹೋಪ್ ಇವತ್ತಿನ ಶಾಸ್ತ್ರಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡಿದೆ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.